ಮಕ್ಕಳು ತಮಾಷೆ ಮಾಡ್ತಾ ಇದ್ರು. ಹೌದಾ ರೀ? ಅವರು ಅವಾಗವಾಗ ಈ ತರ ಜೋಕ್ ಮಾಡ್ತಾ ಇರ್ತಾರೆ. ಹೌದೇನ್ರಿ? ನಿಮಗೆ ನಗು ಬಂತಲ್ವಾ? ಅಂದ್ರೆ ಇದು ಜೋಕು ಅಂತಾನೆ ಅರ್ಥ ಅಲ್ವಾ? ಹೌದು ರೀ, ಅದೇ ಅರ್ಥ. ನೀವು ನಂಬಿಲ್ಲ ಅನ್ಸುತ್ತೆ. ನಂಬದೆ ರೀ. ನಿಮಗ್ ಗೊತ್ತಲ್ವಾ ನಾನ್ ಗೋರ್ಕೆ ಹೊಡೆಯಲ್ಲ ಅಂತ? ಸರಿ ರೀ. ನಿಜವಾಗ್ಲೂ ನಾನ್ ಗೋರ್ಕೆ ಹೊಡೆಯಲ್ಲ ರೀ. ಓಕೆ ರೀ. ಅದೆಲ್ಲ ನಿಮ್ಗೆ ಗೊತ್ತಲ್ವಾ ನಾನೆಷ್ಟು ಸೈಲೆಂಟ್ ಆಗಿ ನಿದ್ದೆ ಮಾಡ್ತೀನಿ ಅಂತ? ಹೌದು. ನೀವು ಕೂಡ ನನ್ನ ರೂಮಲ್ಲೇ ಮಲ್ಕೊಳ್ತಾ ಇದ್ದೀರಲ್ವಾ? ನಿಮಗೆ ಒಂದಿನ ಆದ್ರೂ ನನ್ ಗೋರ್ಕೆ ಸೌಂಡ್ ಕೇಳಿಸಿದ್ಯಾ? ಅಂದ್ರೆ ಅದು ನಿಮ್ಗೆ ಕೇಳಿಸಿಲ್ಲ ತಾನೆ? ಮಕ್ಕಳು ಹೇಳಿದ್ ಸುಳ್ಳಲ್ಲ. ಅವರು ಜೋಕ್ ಮಾಡ್ಲಿಲ್ಲ. ಯು ಮೀನ್ ನಾನು ನಾನು ಗೋರ್ಕೆ ಹೊಡಿತೀನಾ? ಹೊಡಿತೀರಾ? ಅಂದ್ರೆ ಮೆಲ್ಲ ಕೇಳಿಸುತ್ತಾ? ಜೋರ ಕೇಳಿಸುತ್ತಾ? ಅಂದ್ರೆ ತುಂಬಾ ಗಟ್ಟಿಯಾಗಿ ಕೇಳಿಸುತ್ತಾ? ಅಂದ್ರೆ ನನಗೆ ಗೊತ್ತಾಗಿಲ್ಲ ರೀ. ನಿಮ್ ಪಕ್ಕದಲ್ಲಿ ಮಲ್ಗೋರಿಗಲ್ವಾ ಗೊತ್ತಾಗೋದು. ಅಂದ್ರೆ ಬೇಸಿಕಲಿ ನಾನು ಗೋರ್ಕೆ ಹೊಡಿಯಲ್ಲ ರೀ. ಅಂದ್ರೆ ಜಾಸ್ತಿ ಸ್ಟ್ರೆಸ್ ಆದಾಗ ಮಾತ್ರ ಗೋರ್ಕೆ ಹೊಡಿದೀನಿ ಅನ್ಸುತ್ತೆ. ಚೆನ್ನಾಗಿ ಕವರ್ ಮಾಡ್ತಿದ್ದೀರಾ. ಎನಿವೆ ಚಿಕ್ಕ ಮಕ್ಕಳಲ್ವಾ, ಚಿಕ್ಕ ಸೌಂಡ್ ಬಂದ್ರೂ ಕೂಡ ಎಚ್ಚರ ಆಗ್ಬಿಡ್ತಾರೆ. ಚಿಕ್ಕ ಸೌಂಡ್ ಅದು DTS ಅದು. ನನಗೊಂದು ಚಿಕ್ಕ ಡೌಟು. ಅಂದ್ರೆ ನಿಮಗೆ ಯಾವತ್ತೂ ಡಿಸ್ಟರ್ಬ್ ಆಗಿಲ್ವಾ? ಐ ಥಿಂಕ್ ಹಾಗೇ ಇರ್ತೀರಾ, ಆದ್ರೂ ಹೇಳ್ಕೊಳಲ್ಲಲ್ವಾ? ನೀವೇ ಅಲ್ಲ ರೀ. ಗಂಡನಿಂದ ಡಿಸ್ಟರ್ಬ್ ಆಗ್ತೀನಿ ಅಂತ ಮ್ಯಾಕ್ಸಿಮಮ್ ಯಾವ ಹೆಂಡತಿನೂ ಹೇಳ್ಕೊಳಲ್ಲ. ಹೆಣ್ಣಿಗಿರೋ ದೊಡ್ಡ ಗುಣ ಅದೇ. ನಾನೆಷ್ಟು ಗೋರ್ಕೆ ಹೊಡೆದ್ರು ನೀವು ತಡ್ಕೊಳ್ತೀರಾ? ಸುಮ್ನಿರ್ರಿ, ಅಣ್ಣವರು ನಾನ್ ಡಾಮಿನೇಟ್ ಮಾಡ್ತಿದ್ದೀನಿ ಅನ್ಕೊಂತಾರೆ. ಕರ್ದಿದ ತಕ್ಷಣ ಬಂದಿದ್ದಕ್ಕೆ ಸಂತೋಷ. ಅದಕ್ಕೆ ನೀವ್ ಕರೆದ್ಮೇಲೆ ಬರ್ದಿರ ಹೇಗಿರ್ತೀವದ್ಕೆ? ನಿಮ್ ಮನೆಗೆ ನಮ್ ಮಗಳನ್ನೇ ಕೊಟ್ಟಿದೀವಿ, ನಿಮ್ಗೆ ಅಷ್ಟು ಮಾತ್ರ ಗೌರವ ಕೊಡಲ್ವಾ? ನಿಮ್ ಮೇಲೂ ಅಣ್ಣನ ಮೇಲೂ ನಮ್ಗೆ ತುಂಬಾ ಗೌರವ. ಏನೇ ನಿಮ್ಮಮ್ಮ ನಿನ್ಗಿಂತ ಜಾಸ್ತಿ ಓವರ್ ಆಕ್ಷನ್ ಮಾಡ್ತಿದ್ದಾಳೆ. ಇವಾಗಿನ್ ನೋಡ್ತೀರಾ, ನಾಳೆ ಬೋಗಿ ಸಂಕ್ರಾಂತಿ ಎಲ್ಲ ಶುರುವಾಗತ್ತಲ್ಲ, ಆಗ ನೋಡಿ ನಮ್ ಮಾಮ್ ವಿಶ್ವರೂಪ. ಮೊನ್ನೆ ಅಭಿಯಂದಿರೋ ಮಾತುಗಳನ್ನ ಮನ್ಸಲ್ಲಿಟ್ಕೋಬೇಡಿ. ಎಲ್ಲಾದ್ರೂ ಉಂಟಾ ನಾವ್ ಅಂತ ಜನನ? ಅದ್ಕೆ ನಮ್ ಮನಸ್ನಲ್ಲಿ ಆ ಫೀಲಿಂಗ್ ಇದ್ದಿದ್ರೆ ನೀವ್ ಕರ್ದಿದ ತಕ್ಷಣ ಬರ್ತಿದ್ವಾ? ಅಭಿ ಬಗ್ಗೆ ನಮ್ಗೆ ಅಭಿಮಾನ ಇದೆ. ಅದಕ್ಕೆ ಹಾರಿಕಾನೇ ಅಲ್ಲ, ವಸು ಕೂಡ ನಮ್ ಮಗಳೇ. ಒಳ್ಳೆ ಮಾತು ಹೇಳಿದ್ಯಮ್ಮ. ಹೋಗಿ ಹೋಗಿ ಇವಳು ಮಾತು ನಂಬ್ತಿದ್ದೀರಲ್ಲ ಬಾವ. ನಿಂತ್ಕೊಂಡೇ ಮಾತಾಡ್ತಿದೀವಲ್ಲ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಅದಕ್ಕೆ. ಭಾವನವ್ರೆ, ನೀವ್ಯಾಕೆ ಏನು ಮಾತಾಡ್ತಿಲ್ಲ? ಎಲ್ಲ ನಿಮ್ ತಂಗಿನೇ ಮಾತಾಡಿದ್ಮೇಲೆ ನಾನೇನ್ ಮಾತಾಡ್ಲಿ ಬಾವ? ಚೆನ್ನಾಗಿದೆ, ಯಜಮಾನ್ಕೆ ಎಲ್ಲ ನಮ್ ತಂಗಿ ಕೊಟ್ಬಿಟ್ರಿ ಅಂತ ಆಯ್ತು. ನಾನೆಲ್ ಕೊಟ್ಟೆ, ಅವಳೇ ಬಲವಂತವಾಗಿ ಕಿತ್ಕೊಂಡಿದ್ದಾಳೆ. ಹಾಗೇನಿಲ್ಲ ಅಣ್ಣ, ಅವರು ಮಿತಭಾಷಿ, ಹೆಚ್ಚಾಗಿ ಮಾತಾಡಲ್ಲ. ಹಾಗ ಹೇಳಿ ನಿಮ್ಮಪ್ಪನ್ ಬಾಯ ಮುಚ್ಚಿಸ್ಬಿಟ್ಲು ನಿಮ್ಮಮ್ಮ. ನಮ್ ಮಾಮ್ ಯಾರ ಬಾಯನಾದ್ರೂ ಮುಚ್ಚಿಸ್ಬಿಡ್ತಾಳೆ, ಅದ್ರಲ್ಲಿ ನಮ್ ಮಾಮ್ ಸ್ಪೆಷಲಿಸ್ಟ್. ಅಮ್ಮ ಹಾರಿಕಾ, ಏನ್ ಹಾಗೆ ನೋಡ್ತಾ ಇದ್ಯಾ? ನಿಮ್ಮ ಅಪ್ಪ ಅಮ್ಮನ್ಗೆ ಏನಾದ್ರೂ ತಗೊಂಡ್ ಬಾ. ಹಾ ಸರಿ ಅತ್ತೆ. ಹಾರಿಕಾ, ಈಗೇನ್ ಬೇಡ ಅದ್ಕೆ, ಇನ್ನೊಂದ್ ಗಂಟೆನಲ್ಲಿ ಹೊರಡ್ತಿದೀವಂತಲ್ಲ. ಹೌದಮ್ಮ, ಎಲ್ರೂ ಲಗೇಜ್ ಪ್ಯಾಕ್ ಮಾಡ್ತಿದ್ದಾರೆ. ಹಾರಿಕಾ, ನಿನ್ ಬ್ಯಾಗ್ ರೆಡಿ ಆಯ್ತಾ? ಆಗೋಯ್ತು ಮಾಮ್, ಅವ್ರು ರೆಡಿ ಆಗ್ತಿದ್ದಾರೆ. ನಮಸ್ಕಾರ ಚಿಕ್ಕಪ್ಪ. ನಮಸ್ಕಾರ. ನಮಸ್ಕಾರ ಚಿಕ್ಕಮ್ಮ. ಚೆನ್ನಾಗಿದ್ಯಾ ಪಾವನಿ? ಮಕ್ಕಳು ಹೇಗಿದ್ದಾರೆ?
ಅವರು ಚೆನ್ನಾಗಿದ್ದಾರೆ ಚಿಕ್ಕಮ್ಮ. ಹಬ್ಬಕ್ಕೆ ಮಕ್ಕಳು ಬರ್ತಿದಾರಲ್ವಾ? ಇಲ್ಲ, ಅವ್ರಿಗೆ ಯಾವ್ದೋ ಎಕ್ಸಾಮ್ ಇದೆಯಂತೆ. ಪಾವನಿ, ವಸು ಅಭಿ ರೆಡಿ ಆದ್ರಾ? ಆಗ್ತಿದ್ದಾರೆ ಅತ್ತೆ. ಅವರೂ ರೆಡಿ ಆದ್ರು. ಅಭಿಗೆ ನಾವು ಬರ್ತಿರೋದು ಗೊತ್ತಾ ಅಣ್ಣ? ಗೊತ್ತಿದ್ಯಮ್ಮ, ಅವ್ರ ತಂದೆ ತಾಯಿನೂ ನಾವು ಕರೆದ್ವಿ. ಏನೋ ಮುಖ್ಯವಾದ ಕೆಲಸ ಇದೆ, ಬರೋಕ್ಕಾಗಲ್ಲ ಅಂದ್ರು. ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರನ್ ಕೂಡ ಬಿಡಲ್ವಾ ನಿಮ್ಮಮ್ಮ? ಯಾರನ್ನೂ ಬಿಡಲ್ಲ, ಎಲ್ಲಾ ಲೆಕ್ಕನೂ ಚುಕ್ತ ಮಾಡ್ತಾಳೆ. ಮೊನ್ನೆ ಇವ್ರು ಬಂದು ವಸು ವಿಷಯದಲ್ಲಿ ಜಗಳ ಮಾಡಿದ್ರು. ನಾಳೆ ಹಬ್ಬದಲ್ಲಿ ಏನ್ ಮಾಡ್ತಾರೋ ಏನೋ. ದೇವ್ರೇ, ಈ ಪ್ರಯಾಣ ಹೇಗಿರತ್ತೋ ಏನೋ. ಇನ್ನೂ ಅರ್ಥ ಆಗೋ ತರ ಹೇಳ್ಬೇಕು ಅಂದ್ರೆ ನೀವು ನಾನು ಬೇರೆ ಬೇರೆ ಸುಟ್ಕೇಸಲ್ಲಿರಬಾರ್ದು. ಸಾರಿ ರೀ, ನಾನು ಅಷ್ಟು ದೂರ ಯೋಚನೆ ಮಾಡ್ಲಿಲ್ಲ. ಹಾಗೆ ಅಭ್ಯಾಸದ ನೆಪದಲ್ಲಿ. ಅಭ್ಯಾಸನ ಅಥವಾ ಇಷ್ಟನ? ಅಯ್ಯೋ, ಹಾಗೇನಿಲ್ಲ ರೀ. ಅಂದ್ರೆ ಇಷ್ಟ ಇಲ್ವಾ? ಇಷ್ಟನೇ ರೀ. ಮತ್ತೆ ಇನ್ನು ಬೇರೆ ಬೇರೆ ಯಾಕಿರ್ಬೇಕು? ಐ ಮೀನ್ ಬಟ್ಟೆಗಳು. ಕನಸಲ್ಲೂ ದಾಟುಲ್ಲ ಎಲ್ಲಕ್ಕಿಂತ ಮೇಲಾಗಿ ನಿನ್ನಲ್ಲಿರುವೆ ಹಾಯಾಗಿ ಬಾಳಲಾರೆ ಬೇರಾಗಿ ನಿನ್ನಿಂದಲೇ ಕಲಿತೆ ಪ್ರೀತಿಯ. ಹತ್ರ ಇದ್ದು ಅವಳನ್ನ ಚೆನ್ನಾಗಿ ನೋಡ್ಕೋ. ವಸುನ ಈ 3 ದಿನ ಹುಷಾರಾಗಿರೋಕೆ ಹೇಳು. ಅಭಿ ಇದ್ದೇ ಇರ್ತಾನೆ, ಏನ್ ನಡೆಯುತ್ತೋ ನೋಡೋಣ. ಆಗ್ಲಿ ಮಾವ, ಏನಾದ್ರೂ ಆಗ್ಬಾರ್ದಾದ್ರೆ ನೀವೇ ವಸುನ್ ಕಾಪಾಡ್ಬೇಕು. ಸರಿ ಅಮ್ಮ. ಚಾಮು, ಹಾರಿಕಾ, ಚಾಮು, ಹಾರಿಕಾ, ಬೇಗ ಬನ್ನಿ. ನಾವೀ ಮನೇಲಿ ಗೆಸ್ಟ್ಗಳು, ಹೋಸ್ಟ್ಗಳಲ್ಲ. ಯಾಕೆ ಅರ್ಚ್ಕೋತಾ ಇದ್ಯಾ? ಅದು ಟೈಮ್ ಆಗ್ತಿದ್ಯಲ್ಲ. ಅದಕ್ಕೆ ಕೋಟೆ ಮೇಲಿರೋ ಬಂಟನ್ ತರ ಕರಿಬೇಕಾ? ಸ್ವಲ್ಪ ಡಿಗ್ನಿಟಿ ಮೇಂಟೈನ್ ಮಾಡು. ನಿನ್ನ ಕಟ್ಕೊಂಡಾಗ್ಲೇ ಡಿಗ್ರಿನೂ ಹೋಯ್ತು, ಡಿಗ್ನಿಟಿನೂ ಹೋಯ್ತು. ಡಿಗ್ನಿಟಿ ಆಫ್ ಲೇಬರ್ ಉಳ್ಕೊಂಡಿದೆ. ಏನು ಬೈಕೋತಾ ಇದ್ಯಾ? ಅಂದ್ರೆ ಮನ್ಸಲ್ ಬೈಕೊಳ್ಳೋ ಸ್ವತಂತ್ರನೂ ಇಲ್ವಾ ನನ್ಗೆ? ಇಲ್ಲ ಚಾಮು,
ನಿನ್ ಬಗ್ಗೆ ಮಾತಾಡ್ಕೊತಿರ್ಲಿಲ್ಲ, ನಿನ್ ಮೇಲೆ ಆಣೆ. ರೆಡಿ ಆಗ್ಬಿಟ್ರಾ? ನಾನ್ ರೆಡಿ. ಮಿಗ್ದವ್ರೆಲ್ಲ ಎಲ್ಲಿ ಸಿಸ್ಟರ್? ಅಲ್ಲೋಡಿ, ಅಣ್ಣ ಅದಕ್ಕೆ ಬರ್ತಿದ್ದಾರೆ. ಏನಮ್ಮ ಇನ್ ಹೊರಡೋಣವಾ? ನಾವ್ ರೆಡಿ, ನೀವೇ ಲೇಟ್ ಮಾಡಿದನಾ? ಹಾರಿಕಾ, ಎಲ್ರು ಬಂದ್ರಾ? ಅವರು ಭಾಸ್ಕರ್ ಬಾವ ಹೊರಗಡೆ ಕಾರಲ್ಲಿ ಲಗೇಜ್ ಇಡ್ತಿದ್ದಾರೆ ಅತ್ತೆ. ಮಕ್ಕಳೆಲ್ಲಮ್ಮ? ಮಕ್ಕಳು ಆಲ್ರೆಡಿ ಕಾರಲ್ಲಿ ಕೂತಿದ್ದಾರೆ ಮಾವ. ಹೊರಡೋಣ ಡ್ಯಾಡಿ. ವಸು ಎಲ್ಲಿ ಅಭಿ? ಬರ್ತಾ ಇದಾರತ್ತೆ. ನಡೀರಿ, ಮನೆಗ್ ಬೀಗ ಹಾಕೊಂಡ್ ಬಾ ಅಂತ ಪಾವನಿಗ್ ಹೇಳಿದೀನಿ. ಅವ್ರಿಬ್ರು ಬಂದ್ಬಿಡ್ತಾರೆ. ಹಾ ನಡಿಯಕ್ಕೆ. ಹಾ ಅಕ್ಕ, ಹೊರಡಣ್ವಾ? ಒಂದ್ ನಿಮಿಷ ವಸು. ಏನಕ್ಕ? ನಾನೆಲ್ಲ ಕೇಳಿಸ್ಕೊಂಡೆ, ನೀನೇನ್ ಭಯ ಪಡ್ಬೇಡ. ನನ್ಗ್ಯಾಕೋ ಭಯ ಆಗ್ತಿದೆ ಅಕ್ಕ. ಹುಟ್ಟಾಗಿಂದ ಕಷ್ಟ ಪಡ್ತಾನೆ ಇದ್ದೀನಿ. ನಾನ್ ಯಾವಾಗಾದ್ರೂ ಸಂತೋಷವಾಗಿದ್ದೀನಿ ಅಂದ್ರೆ ಅದು ಈ ಮನೆಗ್ ಬಂದ್ಮೇಲೇನೆ. ಆದ್ರೆ ಇದ್ದಕ್ಕಿದ್ದಾಗೆ ಏನೂ ಆಗಲ್ಲ ವಸು, ನೀನ್ ಧೈರ್ಯವಾಗಿರು. ನಾನ್ ಯಾರಿಗ್ ಏನ್ ದ್ರೋಹ ಮಾಡಿದ್ದೆ ಅಕ್ಕ? ಆ ಸಂತೋಷ ನಮಗೆ ಸಂಕ್ರಾಂತಿಗೆ ಮಾತ್ರ ಸಿಗುತ್ತೆ. ಹೌದು ರೀ, ತುಂಬಾ ಜನ ಸಂಕ್ರಾಂತಿ ಹಬ್ಬಕ್ ಮಾತ್ರನೇ ಸ್ವಂತ ಊರಿಗೆ ಹೋಗ್ತಾರೆ. ಮಿಕ್ಕಿದ ಎಲ್ಲ ಫೆಸ್ಟಿವಲ್ಸ್ಗೂ ಕೂಡ ಹೋಗ್ಬೋದಲ್ವಾ ಮಮ್ಮಿ? ಯಾಕೆ ಹೋಗ್ಬೇಕು? ವಿಲೇಜ್ ಅಲ್ಲಿ ಏನು ಚೆನ್ನಾಗಿರಲ್ಲ. ಹೌದು, ಬೆಂಗಳೂರಲ್ಲೇ ಚೆನ್ನಾಗಿರತ್ತೆ. ನಾನಿರೋವಾಗ ನೀವು ಡ್ರೈವ್ ಮಾಡ್ತಿರೋದು ಏನು ಚೆನ್ನಾಗಿರಲ್ಲ ಅಂಕಲ್. ಮುಂದೆ ಒಂದಿನ ಈ ಸೀಟ್ ನಿಂದೆ ಅಖಿಲ್. ಅಖಿಲ್ ಜೊತೆ ಯಾಕ್ರಿ ಆ ಜೋಕ್ಗಳು? ಅಳಿಯಂದ್ರೆ ಅಲ್ವಾ ಮಾಮ್, ತಪ್ಪೇನಿದೆ? ತಪ್ಪೇ ಜಯಂತಿ. ಇನ್ಮೇಲೆ ನಾವು ತಪ್ಪದೆ ಪ್ರತಿ ಸಂಕ್ರಾಂತಿಗೂ ನಮ್ಮೂರಿಗೆ ಬರಬೇಕು. ಹೌದು ಅಪ್ಪ, ಊರಿಗೆ ಬಂದು ತುಂಬಾ ದಿನ ಆಯ್ತು. ತುಂಬಾನೇ ಮಿಸ್ ಮಾಡ್ಕೋತಾ ಇದೀವಿ. ನನ್ ಲೈಫೇ ಮಿಸ್ ಆಗೋಗಿದೆ. ಅತ್ತೆ ಆದ್ಮೇಲೆ ಸೊಸೆಯಾಗಿ ನಮ್ಮೂರಿಗೆ ಬರೋ ಅದೃಷ್ಟ ನನ್ಗೆ ಸಿಕ್ಕಿದ್ದು. ಹೌದು ಪಾವನಿ, ನೀನಾದ್ಮೇಲೆ ಬಂದ ಸಂಧ್ಯಾಗೆ ಆ ಅದೃಷ್ಟ ಸಿಕ್ಕಿದ್ರು ತುಂಬಾ ದಿನ ಉಳಿಸ್ಕೊಳಕ್ಕಾಗ್ಲಿಲ್ಲ. ನಾನು ಲಾಸ್ಟ್ ಟೈಮ್ ಅವಳ ಜೊತೆ ಊರಿಗೆ ಬಂದಿದ್ದೆ. ಅದೇ ಲಾಸ್ಟ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ ಪ್ರಯಾಣ ಕೂಡ ಕೊನೆ ಪ್ರಯಾಣ ಆಗಲ್ಲ ತಾನೆ? ಆ ವಸ್ಸುಗೆ ಇದೇ ಅವಳ ಕೊನೆ ಪ್ರಯಾಣ ಆಗ್ಬೇಕು. ಈ ಹಬ್ಬ ಅವಳಿಗೊಂದು ಕೆಟ್ಟ ಕನ್ಸಾಗ್ಬೇಕು. ನಿಮ್ ಫ್ಯಾಮಿಲಿಯಿಂದ ಅವಳನ್ನ ಆಚೆಗೆ ಹಾಕ್ಬೇಕು. ಅಷ್ಟೇ ಅಲ್ಲ ಮಾಮ್, ನಾನು ಹೈಲೈಟ್ ಆಗ್ಬೇಕು. ಮದ್ವೆ ಅದ್ ಹೊಸದ್ರಲ್ಲೇ ಅಭಿಗೆ ಬುಲೆಟ್ ಗಾಯ ಆಯ್ತು. ಸಾವಿನ ಹೊಸಲ್ ತನಕ ಹೋಗಿ ವಾಪಸ್ ಬಂದಿದ್ದಾನೆ. ಹೌದಾ ಜಯಂತಿ? ಈ ವಿಷಯ ನಂಗೆ ಹೇಳೇ ಇಲ್ಲ. ಅದ್ಗೆ ಆದ್ರೂ ಎಷ್ಟು ಅಂತ ಹೇಳ್ತಾಳೆ ಚಿಕ್ಕಿ? ಒಂದ ಎರಡ ಅಷ್ಟೊಂದ್ ನಡೆದಿದೆ. ಎಲ್ಲ ತನ್ನ ಮನ್ಸಲ್ಲೇ ಮುಚ್ಚಿಟ್ಕೊಂಡಿದ್ದಾಳೆ ಪಾಪ. ನಮ್ಮ ಅದ್ಕೆ ಕಷ್ಟ ನೋಡ್ಲಾರ್ದೆ ಮನೆಗ್ ದೊಡ್ಡೋಳು ಅಂತ ನಾನ್ ನಿನಗೆ ಹೇಳ್ತಿದ್ದೀನಿ. ಅಮ್ಮ ಜಯಂತಿ, ಮಕ್ಕಳು ಜಾತಕ ಅದೆಲ್ಲ ನೋಡ್ಕೋಬೇಕಲ್ಲ. ನೋಡಿದ್ವಿ ಅತ್ತೆ, ಅವಾಗ ಯಾವ ಸಮಸ್ಯೆನೂ ಇರ್ಲಿಲ್ಲ. ಬಸ್ಸು ಮನೆಗ್ ಬಂದ್ಮೇಲೆ ಅಲ್ವಾ ಎಲ್ಲ ಸಮಸ್ಯೆನೂ ಶುರುವಾಗಿದ್ದು. ನಮ್ ಹಾರಿಕದು ಯಾವ ಸಮಸ್ಯೆನೂ ಇಲ್ಲ ತಾನೆ? ಏನಾರು ಇದ್ರೆ ಮೊದ್ಲೇ ಹೇಳ್ಬಿಡಿ. ಹಾರಿಕಾಗ್ 2 ಕೆನ್ನೆಗ್ ಬಾರ್ಸಾದ್ರೂ ದಾರಿಗ್ ತರ್ತೀನಿ. ಅಯ್ಯೋ, ಹಾರಿಕಾ ಬಂಗಾರ ಕಣ್ರಿ. ನಮ್ಮ ಅತ್ಗೆ ಕೂಡ ಹಾರಿಕಾ ಅಂದ್ರೆ ಬಹಳ ಇಷ್ಟ. ಹಾರಿಕಾದಂತೂ ಯಾವ ಸಮಸ್ಯೆನೂ ಇಲ್ಲ ಅದ್ಕೆ. ಅವಳು ನಾನ್ ಹೇಳ್ದಾಗೆ ಕೇಳ್ತಾಳೆ. ಹೌದು, ಆ ವಸುನೆ ಮೊಂಡ್ ಹೆಂಗ್ಸು. ಅದ್ಕೆಗೇನು ಹೇಳಲ್ಲ, ಅದ್ಕೆ ಏನ್ ಹೇಳಿದ್ರು ಕೇಳಲ್ಲ.
ಅಭಿ ಮತ್ತೆ ಆ ಹುಡ್ಗಿ ಹೇಗಿರ್ತಾರೆ? ಚೆನ್ನಾಗೇ ಇರ್ತಾರತ್ತೆ. ಕಣ್ಣು ಮುಂದೆ ಚೆನ್ನಾಗೇ ಇರ್ತಾರದ್ಕೆ, ಕಣ್ಣು ಹಿಂದೆ ಹೇಗಿರ್ತಾರೋ. ಹೌದು, ಇನ್ನೂ ಅವರಿಬ್ಬರಿಗೂ ಫಸ್ಟ್ ನೈಟ್ ಆಗಿಲ್ಲ ಅನ್ಕೋತೀನಿ. ಹೌದಾ ಜಯಂತಿ? ಅಂದ್ರೆ ಅತ್ತೆ, ಅದು ಮಕ್ಳಿಗೋಸ್ಕರ ಅಲ್ವಾ ಅವ್ರಿಗೆ ಮದ್ವೆ ಮಾಡಿದ್ದು. ಮಕ್ಕಳಿಗೋಸ್ಕರ ಮದ್ವೆ ಮಾಡಿದ್ರೆ ಗಂಡ ಹೆಂಡತಿ ಒಟ್ಟಿಗೆ ಇರಬಾರ್ದಾ? ಬನ್ನಿ ಬನ್ನಿ, ವಸು ಬೆಡ್ರೂಮ್ ಅಲ್ಲಿ ಇದ್ದಾಳೆ ಅನ್ಸುತ್ತೆ. ಹೋಗ್ ಕೇಳು ಚಿಕ್ಕಿ. ಮೊದ್ಲೇ ಹೊಸ ಮನೆ, ಈಗ ತಾನೇ ಪರಿಚಯ ಆಗಿದೆ. ನಾನ್ ಕೇಳಿದ್ರೆ ಚೆನ್ನಾಗಿರಲ್ಲ ಸುಮಂಗಲಿ, ನೀನೇ ಕೇಳ್ಬಿಡು. ಗಂಡ ಇಲ್ದೋಳು ನಾನ್ ಕೇಳಿದ್ರೆ ಏನ್ ಚೆನ್ನಾಗಿರುತ್ತೆ ಚಿಕ್ಕಿ. ಹೋಗ್ಲಿ, ನೀನಾದ್ರೂ ಕೇಳಮ್ಮ. ನಮ್ ಹಾರಿಕನಾದ್ರೆ ಕೇಳ್ಬೋದಿತ್ತು ಚಿಕ್ಕಮ್ಮ, ವಸುನ್ ಹೇಗ್ ಕೇಳಕ್ಕಾಗತ್ತೆ? ನಮ್ ಜಯಂತಿ ಅದ್ಕೆಗೆ ಎಷ್ಟೊಂದ್ ಬುದ್ಧಿ ಹೇಳಿರ್ತೀಯ. 2ನೇ ತಲೆಮಾರಿನ ಸೊಸೆನ ಕೇಳಕ್ಕಾಗಲ್ವಾ ಚಿಕ್ಕಿ? ನೀನ್ ಸಂಕೋಚ ಪಟ್ರೆ ನಿನ್ ವಯಸ್ಸಿಗೆ ಅವಮಾನ. ಹೌದು ಚಿಕ್ಕಮ್ಮ, ಅಂತ ವಿಷಯದ ಬಗ್ಗೆ ಕೇಳೋದಕ್ಕೆ ನಿಮ್ ಹಿರಿತನ ಅನುಭವನೇ ಬೇಕಾಗುತ್ತೆ. ಹೋಗಿ. ಜಾಗ್ರತೆಯಿಂದ ಕೇಳು ಚಿಕ್ಕಿ. ನೀನ್ ಕೇಳಿದ್ರೆ ಆ ಹುಡ್ಗಿ ಖಂಡಿತ ಮುಜುಗರ ಪಡಲ್ಲ. ಜಯಂತಿ ಅದ್ಕೆ ಕುದ್ಕೇನೆ ಬಗ್ಗಿಸ್ದೋಳು. ಈ ಹುಡ್ಗಿ ಒಂದ್ ಲೆಕ್ಕನ ನಿನಗೆ? ಅಯ್ಯೋ, ಇಲ್ಲೇನ್ ಮಾಡ್ತಿದ್ದೀರೋ ಮಕ್ಕಳ? ಹಾಯಾಗಿ ಹಿತ್ಲಲ್ಲಾಡಿ, ತುಂಬಾ ಚೆನ್ನಾಗಿರತ್ತೆ. ಹೋಗಿ ಹೋಗಿ. ಬನ್ನಿ ಅಜ್ಜಮ್ಮ, ಕೂತ್ಕೊಳ್ಳಿ. ನನ್ ಮನೇಲಿ ನಂಗೆ ಮರ್ಯಾದೆ ಮಾಡ್ತಿದ್ಯಲ್ಲ ಮೊಮ್ಮಗಳೇ ನೀನು. ಬಾರೆ ದೊಡ್ಡ ಮೊಮ್ಮಗಳೇ, ಒಳ್ಳೆ ಸಮಯಕ್ಕೆ ಬಂದೆ. ಏನಜ್ಜಮ್ಮ, ನನ್ ತಂಗಿ ಜೊತೆ ಏನೋ ಮಾತಾಡ್ತಿದ್ದೀರಾ? ಏನೂ ಇಲ್ಲಮ್ಮ, ವಿಶೇಷ ಏನಾದ್ರೂ ಇದ್ಯಾ ಅಂತ ಅವಳನ್ನ ಕೇಳೋಣ ಅಂತಿದ್ದೆ. ವಿಶೇಷನಾ? ಹೌದೇ? ನಿನ್ನನ್ ಕೇಳ್ತಿದ್ರೆ ಅವಳನ್ನ ನೋಡ್ತಿದ್ಯಲ್ಲೇ. ಅಜ್ಜಮ್ಮ, ನೀವೇನ್ ಹೇಳ್ತಿದ್ದೀರೋ? ಈಗಿನ ಕಾಲದವರು ಹೀಗೆ ಕಣೆ, ಒಳ್ಳೆ ಖಾಲಿ ತಲೆ ಸುಂದರಿಯರು. ನಂಗೆ ಮರಿ ಮೊಮ್ಮಗಳನ್ನೋ ಯಾವಾಗ ಕೊಡ್ತಿ ಅಂತ ಕೇಳ್ತಿದ್ದೀನಿ. ಏನೇ ಮಾತ್ಗೂ ಅವಳ ಮುಖ ನೋಡ್ತೀಯಲ್ಲ, ಅವಳ ಮುಖದಲ್ಲಿ ನನ್ ಪ್ರಶ್ನೆಗೆ ಉತ್ತರ ಕಾಣಿಸ್ತಿದ್ಯೋ ಹೇಗೆ? ಅಂದ್ರೆ ಅಜ್ಜಮ್ಮ, ನಾವು ಮದ್ವೆ ಮಾಡ್ಕೊಂಡಿದ್ದೆ ಮಕ್ಳಿಗೋಸ್ಕರ. ಮತ್ತೆ ಮಕ್ಳು ಯಾಕೆ ಅಂತ. ಅದೇನೆ, ಅವನ್ ಮಕ್ಳು ನಿನ್ ಮಕ್ಳಾಗ್ತಾರಾ? ನಿಮ್ಮಿಬ್ರಿಗೂ ಮಗು ಬೇಡ್ವಾ? ಇರೋ ಮಕ್ಳೇ ಸಾಕು, ಇನ್ನೊಂದ್ ಯಾಕೆ ಅಂತ ಅನ್ಕೊಂಡ್ವಿ. ಸರಿ ಹೋಯ್ತಮ್ಮ. ಬಾಗ್ಲ ಕಟ್ಟಿರೋ ಕುಂಬಳಕಾಯಿ ಕೆಳಗ್ ಬಿದ್ದೋಯ್ತಲ್ಲ, ಇದು ಅಶುಭ. ಹೊಸವ್ರೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅದು ಅದು ಕುಂಬಳಕಾಯಿ ಒಡೆದೋಗಿದ್ದು ಆರತಿ ಆರೋಗಿದ್ರ ಬಗ್ಗೆನಾ?
ಅಂತ ಮೂಢನಂಬಿಕೆ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ನಮ್ಮತ್ತೆ ಎಲ್ಲೋ ಬಾಯಿ ಮಾತು ಹೇಳಿರ್ತಾರೆ. ಅದಕ್ಕಲ್ಲ ರೀ, ಆವಾಗ್ಲೇ ಅಜ್ಜಮ್ಮ ರೂಮಿಗೆ ಬಂದಿದ್ರು. ನಮ್ಮ ಅಜ್ಜಮ್ಮ ಇನ್ನೂ ಹಳೆ ಕಾಲದವರು, ದೊಡ್ಡವರಲ್ವಾ, ಕಟ್ಟುನಿಟ್ಟು ಜಾಸ್ತಿ. ಯಾವ್ದಾದ್ರೂ ಪೂಜೆ ಮಾಡಕ್ ಹೇಳಿದ್ರ? ನಿಮ್ ಜೊತೆ ಸೇರ್ಬೇಕು ಅಂತ ಹೇಳಿದ್ರು. ಆ ಪೂಜೆ ಮಾಡ್ಬೇಕೋ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಗ್ ಸೇರಕ್ಕಾಗತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ. ನಮ್ಮ ಅಜ್ಜಮ್ಮ ಹೇಳಿದ್ನೆಲ್ಲ ಮಾಡ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಮಾಡದೇ ಇದ್ರೆ ನಿಮಗ್ ಸಮಸ್ಯೆ ಅಂತೆ. ಕೆಲವೊಂದು ಸಲ ದೊಡ್ಡವ್ರ ಇಷ್ಟಕ್ಕೋಸ್ಕರ ನಮ್ಮಿಷ್ಟನ ಕೊಂದ್ಕೋಬೇಕಾಗಿ ಬರುತ್ತೆ. ಗೊತ್ತಿದ್ದು ಹೇಳ್ತಿದಾರ, ಗೊತ್ತಿಲ್ದೆ ಹೇಳ್ತಿದಾರ? ಇಷ್ಟಕ್ಕೂ ನಿಮಗಿಷ್ಟನೇ ಅಲ್ವಾ ಹೊಸವ್ರೆ? ಏನ್ರಿ? ಅದೇ ಅಜ್ಜಮ್ಮ ಹೇಳಿದ್ದು. ಅಂದ್ರೆ ಅದು ಬಲವಂತ ಏನಿಲ್ಲ ರೀ. ನಿಮ್ಮ ನಿರ್ಧಾರಕ್ಕೆ ನಾನು ಯಾವತ್ತೂ ಅಡ್ಡ ಬರಲ್ಲ. ಆದ್ರೆ ನಾನು ನಂಗೆ ಗೊತ್ತು ರೀ, ನೀವು ನನ್ನ ಮಾತಿಗೆ ಅಡ್ಡ ಬರಲ್ಲ ಅಂತ. ಹಾಗಲ್ಲ ರೀ. ನನಗೆ ಅರ್ಥ ಆಯ್ತು ರೀ. ಪೂಜೆ ಗೀಜೆ ಎಲ್ಲ ನನಗಿಷ್ಟ ಆಗಲ್ಲ ಅಂತ ತಾನೆ ನೀವು ಮಾಡ್ತೀನಿ ಅಂದ್ರೆ ನಾನು ಅಡ್ಡ ಬರಲ್ಲ. ನಿಮ್ಗೆ ನಿಜವಾದ ವಿಷಯ ಗೊತ್ತಾಗ್ತಿಲ್ಲ ರೀ. ಯಾವ ವಿಷಯ ರೀ? ಆ ವಿಷಯ ನಿಮ್ಗೆ ಹೇಗ್ ಹೇಳ್ಬೇಕೋ ನನ್ಗೆ ಅರ್ಥ ಆಗ್ತಿಲ್ಲ. ಹೇಗೋ ಒಂಥರ ಹೇಳಿ. ಹೇಗ್ ಹೇಳಿರಿ? ಹೇಳಕ್ಕಾಗದೆ ಇರೋದಾ? ಖಂಡಿತವಾಗಿ ಹೇಳ್ಬೇಕಿರೋದೆ. ಹಾಗಾದ್ರೆ ಹೇಳಿ. ಅದೇ ಹೇಗ್ ಹೇಳಿ? ನನ್ನ ಮುಂದೆ ನಿಮಗೆ ಯಾಕ್ರಿ ಸಂಕೋಚ? ಹಾಗೇನಿಲ್ಲ ರೀ. ಯಾವುದೇ ವಿಷಯನಾದ್ರೂ ನೀವು ನಮ್ಗೆ ಧೈರ್ಯವಾಗಿ ಹೇಳ್ಬೋದು. ನನ್ಗೆ ಧೈರ್ಯ ಸಾಲ್ತಾ ಇಲ್ಲ ರೀ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಮ್ಮ ಅಜ್ಜಮ್ಮ ಹೇಳಿರೋ ಪೂಜೆನ ಮಾಡ್ಬಿಡಿ. ಅವಾಗ ನಿಮ್ ಧೈರ್ಯ ಬರುತ್ತೆ. ಏನಂತೀರಾ? ಅದು ಪೂಜೆ ಅಲ್ಲ ರೀ, ಸಂಸಾರ. ಅದನ್ ಮಾಡ್ಬೇಕೋ ಬೇಡವೋ ಅಂತಾನೆ ಅಲ್ವಾ ಹಿಂದೆ ಮುಂದೆ ನೋಡ್ತಿರೋದು. ನಿಮ್ ಮನಸ್ಸಲ್ಲಿ ಭಯ, ಸಂಕೋಚ ಯಾವುದನ್ನು ಇಟ್ಕೋಬೇಡಿ. ನಿಮಗೆ ಯಾವುದು ಕರೆಕ್ಟ್ ಅನ್ಸುತ್ತೋ ಅದನ್ನೇ ಮಾಡಿ. ಏನ್ ಮಾಡಬೇಕು ಅನ್ಸುತ್ತೋ ಅದನ್ನೇ ಮಾಡಿ. ಡೂ ವಾಟ್ ಯು ಲವ್ ಅಂಡ್ ಲವ್ ವಾಟ್ ಯು ಡೂ. ನಿಮ್ಮಿಂದ ನಾನಿದ್ದೀನಿ. ನಿಮಗೇನೂ ಆಗದೆ ಇರೋ ತರ ನಾನು ನೋಡ್ಕೊಳ್ತೀನಿ. ಹೊಸವ್ರೆ, ಒಂದು ಮಾತು ಕೇಳ್ತೀನಿ. ಚಿಚ್ಚಿ, ಈ ಶಿಟ್ಟಿನ ಬೆರಣಿ ಮಾಡ್ಬೇಕಾ? ಮತ್ತೆ ಬೆರಣಿ ಅಂದ್ರೆ ಶಿಟ್ ಅಲ್ದೆ ಸ್ವೀಟ್ ಅನ್ಕೊಂಡಿದ್ಯೇನೆ? ಸ್ಮೆಲ್ ಬರ್ತದ ಆಂಟಿ. ಐ ಕಾಂಟ್ ಮಾಮ್. ನಿಮ್ ಡ್ಯಾಡಿ ಒಪ್ಕೊಂಡ್ ಬಂದಿದಾನಲ್ಲ, ಇನ್ನೇನ್ ಮಾಡಕ್ಕಾಗುತ್ತೆ? ಶುರು ಮಾಡ್ ಚಾಮು. ಮೊದಲನೇ ಚೀಟಿ ನಾವೇ ತೆಗಿತೀವಿ ಅಂತ ಹೋಗ್ ತೆಗದ್ಯಲ್ಲ, ನೀನೇ ಮೊದಲನೇ ಬೆರಣಿ ತಟ್ಟು ಸಾಯಿ. ಓಕೆ ಆಯ್ತು.
ಭಾವನವ್ರು ಚೆನ್ನಾಗೇ ತಟ್ಬಿಟ್ರಲ್ಲ ಬೆರಣಿನ. ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದಂಗಿದ್ಯಲ್ಲ ಭಾವನವ್ರೆ. ಮತ್ತೆ ನಮ್ ಲೈಫು ಅಲ್ಲಿಂದನೇ ಅಲ್ವಾ ಶುರುವಾಗಿದ್ದು. ಅದ್ಯಾಕ್ ಸಿಸ್ಟರ್ ಈ ಬೆರಣಿ ತಟ್ಟೋನ್ನ ಮದ್ವೆ ಮಾಡ್ಕೊಂಡ್ರ? ಸುಳ್ಳು ಹೇಳೋದಕ್ಕೂ ಕೈಲಾಗಲ್ವಾ ನಿಂಗೆ? ನಿನ್ಗೆ ನಿಜನ ಕವರ್ ಮಾಡೋದಕ್ ಬರ್ತಿಲ್ಲ ಚಾಮು. ಭಾವನವ್ರೆ ಮುಂದುವರ್ಸಿ, ತಟ್ಟಿ ತಟ್ಟಿ ಬೇಗ ತಟ್ಟಿ. ಹಾರಿಕಾ ಸ್ಟಾರ್ಟ್ ಮಾಡಿ. ಸಿಸ್ಟರ್ ನೀವು ಅಷ್ಟೇ, ಮಿಗ್ದೋರೆಲ್ಲ ಕೆಲ್ಸ ಶುರು ಮಾಡ್ಕೊಂಡಿರ್ತಾರೆ. ತಟ್ಟಿ ಸಿಸ್ಟರ್ ತಟ್ಟಿ. ಅಯ್ಯೋ ನಿನ್ ಮಾನಕ ಆಯೋಗ, ನನ್ ಮುಖಕ್ಕೆ ಯಾಕೆ ಸಗಣಿ ಎಸ್ದೆ? ದರಿದ್ರದವನೇ, ನನ್ ಮುಖ ಏನಾದ್ರೂ ಗೋಡೆ ಅನ್ಕೊಂಡಿದ್ಯಾ? ಸಾರಿ ಆಂಟಿ. ಸಾರಿ ಚಾಮು. ಹೋಗಿ ನೀರ್ ತಗೊಂಡ್ಬಂದ್ ಸಾಯಿರಿ, ಹೋಗೆ. ನೋಡಿ ಸಾಕು, ಬಾ ಬೆರಣಿ ತಟ್ಟು ನಡಿ. ಮಮ್ಮಿ ಕತೆ ಹೇಳ್ತೀಯಾ? ಇವಾಗ್ಲಾ? ಇವಾಗ ಕತೆ ಹೇಳಿದ್ರೆ ಅನು ಕೀರ್ತಿಗ್ ಡಿಸ್ಟರ್ಬ್ ಆಗತ್ತೆ. ಹೌದು, ನನಗ್ ಡಿಸ್ಟರ್ಬ್ ಆಗತ್ತೆ. ಏನು ಆಗಲ್ಲ ಅನು, ಕತೆ ಕೇಳೋಣ. ಕತೆ ಕೇಳಿದ್ರೇನೆ ನನಗ್ ನಿದ್ದೆ ಬರೋದು. ಪ್ಲೀಸ್ ಅನು, ಕತೆ ಕೇಳೋಣ. ಓಕೆ ಮಮ್ಮಿ ಹೇಳು. ಸರಿ. ಒಂದು ಊರಲ್ಲಿ ಒಬ್ಬ ಸುಂದರವಾದ ರಾಜ ಇದ್ನಂತೆ. ಒಬ್ಬ ರಾಜ್ಕುಮಾರಿ ಕೂಡ ಇದ್ಲಂತೆ. ಅಮ್ಮ ವಸು, ನನ್ ಜೊತೆ ಹೊರಗಡೆ ಬಾ. ಹೇಳಿ ಅಜ್ಜಮ್ಮ. ಅಷ್ಟು ಸಲ ಹೇಳಿದ್ದೀನಿ, ನಿನಗ್ ಮತ್ತೆ ಹೇಳ್ಬೇಕಾ? ಏನ್ ಹೇಳ್ತಿದ್ದೀರಾ ನೀವು? ನಿನ್ ಮಕ್ಳ ಜೊತೆ ಮಲ್ಕೊಂಡ್ರೆ ಹೇಗೆ? ಅವನ್ ಜೊತೆ ತಾನೇ ನಿನಗ್ ಮಲ್ಕೊಳಕ್ ಹೇಳಿದ್ದು. ಅದು ಹೊರಗಡೆ ಮಲಗಿದಾನೆ. ಹೋಗಿ ಒಳಗ್ ಬಾ ಅಂತ ಹೇಳು. ನಾನಾ? ಮತ್ತೆ ನಾನ್ ಹೇಳಾ? ನಾನ್ ಹೇಗೆ ಅವ್ರ ಹತ್ರ? ಏನೇ ಸೇರ್ದೇ ಇದ್ರೆ ಕೇಡಾಗತ್ತೆ ಅಂತ ಹೇಳಿದ್ರು ಕೇಳಲ್ವಾ? ನನ್ ಮಾತಂದ್ರೆ ನಿನ್ಗೆ ಲೆಕ್ಕನೇ ಇಲ್ವಾ? ನಿನ್ ಗಂಡನ ಆರೋಗ್ಯದ ಬಗ್ಗೆ ನಿಂಗೆ ಸ್ವಲ್ಪನೂ ಚಿಂತೆ ಇಲ್ಲ. ನಿಮ್ಮತ್ತೆಗೆ ಹೇಳಾ? ಬೇಡ ಅಜ್ಜಮ್ಮ. ನೀನೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಈ ಹಬ್ಬದ 3 ದಿನಾನು ನಿಮ್ಗೆ 3 ರಾತ್ರಿ ನಡಿಬೇಕಾದ್ದೆ. ಅಜ್ಜಮ್ಮ, ಅದು ಆಗಲ್ಲ. ಇನ್ನೇನು ಮಾತಾಡ್ಬೇಡ. ಮಕ್ಳನ್ ಮಲಗ್ಸು ಅಂತ ಪಾವನಿಂಗ್ ಹೇಳ್ತೀನಿ. ನಾನ್ ಹೋಗಿ ಹಾಲ್ ಕಾಯಿಸ್ಕೊಂಡ್ ಬರ್ತೀನಿ. ನೀನ್ ಹೋಗಿ ಅಬಿಗೆ ಮನೆಯೊಳಗ್ ಬರಕ್ ಹೇಳು.
ಏನ್ ಜಯಂತಿ ನೀನ್ ಹೇಳ್ತಿರೋದು? ಹೌದು ರೀ, ಅಭಿ ವಸು ಸೇರ್ಬೇಕು ಅಂತ ಅತ್ತೆಯವರೇ ಹೇಳಿದ್ರು. ಅವ್ರು ಹೇಳಿದ ಮಾತ್ರಕ್ಕೆ ಅಭಿ ವಸುಗ್ ಇಷ್ಟ ಇರ್ಬೇಕಲ್ಲ. ಎಷ್ಟ್ ದಿನ ಅಂತ ಹಾಗೆ ಇರ್ತಾರೆ ರೀ? ಯಾವತ್ತಾದ್ರೂ ಸೇರ್ಲೇಬೇಕಲ್ವಾ? ಅವ್ರಿಗಿಷ್ಟ ಬಂದಾಗ ಸೇರ್ತಾರೆ. ಇವಾಗ ಯಾಕೆ ಫೋರ್ಸ್ ಮಾಡ್ಬೇಕು? ತಕ್ಷಣ ಸೇರ್ದೆ ಹೋದ್ರೆ ಏನೋ ಕೇಡ್ ನಡೆಯತ್ತಂತೆ ಅಖಿಲ್. ಹಾಗಂತ ನಮ್ ಚಿಕ್ಕಿ ಹೇಳಿದ್ರ ಅಥವಾ ನೀನ್ ಹೇಳ್ತಿದ್ಯಾ? ಯಾರು ಹೇಳಿದ್ರೆ ಏನ್ರಿ? ಮದ್ವೆ ಆದ್ಮೇಲೆ ಸೇರ್ದೇ ಇದ್ರೆ ತಪ್ಪೇ ಅಲ್ವಾ? ತಪ್ಪು ಒಪ್ಪೆಲ್ಲ ಅವ್ರು ತೀರ್ಮಾನ ಮಾಡ್ಬೇಕಲ್ವಾ? ಯಾರೋ ತೀರ್ಮಾನ ಮಾಡಿದ್ರೆ ಹೇಗೆ? ದೊಡ್ಡವರು ಸುಮ್ನೆ ಹೇಳಲ್ವಲ್ಲ ರೀ. ಕೆಲ್ಸ ಕಾರ್ಯ ಇಲ್ಲದೆ ಇರೋರು 1000 ಹೇಳ್ತಾರೆ. ಅವೆಲ್ಲ ಮಾಡ್ಲೇಬೇಕು ಅಂತ ಏನೂ ಇಲ್ಲ. ಮಾಡ್ದೆ ಹೋದ್ರೆ ಅಪಾಯ ಆಗುತ್ತಂತೆ ಅಖಿಲ್. ಅವ್ರು ಮದ್ವೆ ಆಗಿ ಇಷ್ಟು ದಿನ ಆಯ್ತು, ಏನಾಯ್ತು ಅಂತ? ಅಭಿಗೆ ಬುಲೆಟ್ ಗಾಯ ಆಗ್ಲಿಲ್ವಾ? ಪ್ರಾಣಕ್ಕೆ ಸಂಚಕಾರ ಬರ್ಲಿಲ್ವಾ? ಅದೆಲ್ಲ ಅಚಾನಕ್ ಆಗಿದೆ. ಇದರಿಂದಾನೇ ನಡೆದಿದೆ ಅಂತ ಹೇಗೆ ಹೇಳಕ್ಕಾಗತ್ತೆ? ಇವಾಗ ಏನ್ ನಡೆದ್ರು ಅದರಿಂದಾನೇ ನಡೆದಿದೆ ಅಂತಾರೆ ರೀ. 1000 ಜನ 1000 ಮಾತಾಡ್ಲಿ, ನಮ್ಗೇನ್ ನಷ್ಟ? ನಷ್ಟ ಆಗತ್ತೆ ಅಂತ ತಾನೇ ಹೇಳ್ತಾ ಇರೋದು. ಅದು ಕರೆಕ್ಟ್ ಅಲ್ಲ ಜಯಂತಿ. ಅವ್ರ ಮನ್ಸ್ ನೋಯಿಸೋದು ಒಳ್ಳೇದಲ್ಲ. ಅವ್ರೇನ್ ಪರಿಚಯ ಇಲ್ದೋರಲ್ಲ ರೀ, ಗಂಡ ಹೆಂಡ್ತಿನೇ ತಾನೆ. ಸೇರ್ದೇ ಇದ್ರೆ ತಪ್ಪೇ ಹೊರತು ಸೇರೋದ್ರಲ್ಲಿ ತಪ್ಪೇನಿದೆ? ಮನಸ್ಸುಗಳು ಒಂದಾಗದೇ ಇದ್ರೆ ಮನುಷ್ಯರು ಒಂದಾಗೋದು ತುಂಬಾ ಕಷ್ಟ ಪಾವನಿ. ಅಭಿವಸು ಇಬ್ರಿಗೂ ಒಬ್ರನ್ ಕಂಡ್ರೆ ಒಬ್ರಿಗೆ ತುಂಬಾ ಇಷ್ಟ ರೀ. ಅದು ಪರಸ್ಪರ ಗೌರವದಿಂದ ಬಂದಿರೋ ಇಷ್ಟ. ಆ ಗೌರವನ ಮೀರಿ ಅವರು ಪ್ರೀತಿ ಮಾಡ್ಬೇಕು, ಅವಾಗ್ಲೇ ಸೇರೋಕ್ ಸಾಧ್ಯ. ನಂಗ್ಯಾಕೋ ಅವರಿಬ್ರು ಸೇರೋದು ನಿಮಗಿಷ್ಟ ಇಲ್ಲ ಅನ್ಸುತ್ತೆ. ಏನ್ ಮಾತಾಡ್ತಿದ್ಯಾ ಜಯಂತಿ? ಇದನ್ ನೆಪ ಮಾಡ್ಕೊಂಡು ವಸು ಜೊತೆ ಜಗಳ ಮಾಡ್ಬೇಕು ಅನ್ಕೊಂಡಿದ್ಯಾ? ಮತ್ತೆ ನಮ್ಮ ಅಭಿಗೇನಾದ್ರೂ ಆದ್ರೆ ನಾನ್ ಸುಮ್ನಿರಲ್ಲ ಅಂತಿದ್ದೀನಿ. ಅದು ವಸು ಆದ್ರೂ ಸರಿ, ಬೇರೆ ಯಾರೇ ಆದ್ರೂ ಸರಿ. ಅವರು ಸೇರ್ಬೇಕು ಅಂತ ನಂಗೂ ಆಸೆನೆ ಪಾವನಿ. ಆದ್ರೆ ಅದು ಅವ್ರ ಇಷ್ಟದ ಪ್ರಕಾರ ನಡೆದ್ರೆ ಚೆನ್ನಾಗಿರುತ್ತೆ. ಇದೇ ನೆಪ ಇಟ್ಕೊಂಡು ಅತ್ತೆ ಏನಾದ್ರು ಜಗಳ ಮಾಡಿದ್ರೆ ಚೆನ್ನಾಗಿರುತ್ತಾ ಹೇಳಿ? ಮೊದ್ಲೇ ಅವರು ಕೋಪದಲ್ಲಿದ್ದಾರೆ. ಅದು ನಿಜಾನೇ. ವಾಟರ್ ತಗೊಂಬ ಅಂದ್ರೆ ಹಾಲು ತಗೊಂಡ್ ಬಂದಿದಾರಲ್ಲ. ಹಾಲು ಯಾಕಪ್ಪ ತಗೊಂಬಂದ್ರು? ಈ ಟೈಮಲ್ಲಿ ನಾನು ನೀರು ಬಿಟ್ರೆ ಬೇರೆ ಏನು ಕುಡಿಯಲ್ವಲ್ಲ. ಓಹ್, ಬಹುಶಃ ಅವ್ರು ಕುಡಿಯಕ್ಕೆ ತಗೊಂಬಂದಿರ್ಬೋದು. ಅಷ್ಟು ಹಾಲು ಅಭಿಗೆ ಕುಡಿಯಕ್ ಬಿಡಬಾರ್ದು. ಅದ್ರಲ್ಲಿ ಅರ್ಧ ನೀನು ಕುಡಿಬೇಕು. ಏನಂದ್ರೆ ಸ್ವಲ್ಪ ಇರಿ. ಅಷ್ಟು ಕುಡಿದ್ ಬಿಡ್ಬೇಡಿ. ಅರ್ಧ ನನಗ್ ಕೊಡಿ. ಯಾಕೆ? ಅಜ್ಜಮ್ಮ ಹೇಳಿದ್ರು. ಅಜ್ಜಮ್ಮ ಇನ್ನ ಏನೇನು ಹೇಳಿದ್ರು? ಅದು ನಿಮ್ ಹತ್ರ ತುಂಬಾ ಹೇಳ್ಬೇಕು. ಲೇಟ್ ಆಯ್ತು, ಹೋಗಿ ಮಲ್ಕೊಳ್ಳಿ. ಏನಂದ್ರಿ? ಅದೇ ಲೇಟ್ ಆಯ್ತು, ಹೋಗಿ ಮಲ್ಕೊಳ್ಳಿ ಅಂತಿದ್ದೀನಿ. ಅದ್ ಹಾಗಲ್ಲ ರೀ, ಅಜ್ಜಮ್ಮ ಅವರು. ನನಗೆ ಅರ್ಥ ಆಯ್ತು. ಸಾರಿ. ಅಜ್ಜಮ್ಮ ನಿಮ್ಗೆ ಯಾವುದೋ ಪೂಜೆ ಬಗ್ಗೆ ಹೇಳಿದಾರೆ ಅಂತ ಅನ್ಕೊಂಡೆ. ಈ ವಿಷಯ ಅಂತ ಗೊತ್ತಿರಲಿಲ್ಲ. ದೊಡ್ಡವರೆಲ್ಲ ಏನೇನೋ ಹೇಳ್ತಾ ಇರ್ತಾರೆ, ಅದನ್ನೆಲ್ಲ ಪಾಲಿಸ್ಬೇಕು ಅಂತ ಏನಿಲ್ಲ ರೀ. ನಿಮಗೇನು ಅನ್ಸುತ್ತೋ ಅದನ್ನ ಮಾಡಿ. ಇದನ್ನೆಲ್ಲ ನೀವು ಮನಸ್ಸಲ್ಲಿ ಇಟ್ಕೋಬೇಡಿ.
ಆ ವಿಷಯದಲ್ಲಿ ನೀವು ಸಂಕೋಚ ಪಡೋ ಅಗತ್ಯನೇ ಇಲ್ಲ. ಹಾಯಾಗಿ ನಿಮಗಿಷ್ಟ ಬಂದಂಗಿರಿ. ನನ್ಗೆ ಯಾವ ತೊಂದ್ರೆನೂ ಇಲ್ಲ ರೀ. ಅದು ನಿಮ್ ಸಂಸ್ಕಾರ. ಅಲ್ಲ ರೀ, ಅಜ್ಜಮ್ಮ ಹೇಳಿದ್ರು ನಾವು ಹೀಗೆ ನಿಮ್ ಮನಸ್ಸನ್ನ ಕೊಂದ್ಕೊಳ್ಳೋದು ನನಗೆ ಖಂಡಿತ ಇಷ್ಟ ಇಲ್ಲ ರೀ. ನಿಮ್ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಮೂರ್ಖ ಏನಲ್ಲ ನಾನು. ನಿಮಗ್ ಕಷ್ಟ ಕೊಡೋಷ್ಟು ಕೆಟ್ಟೋನಂತೂ ನಾನಲ್ಲ ರೀ. ಭಗವಂತ, ಇವ್ರಿಗೆ ಹೇಗ್ ಹೇಳಿ ನಾನು? ನಾವು ಸೇರ್ದೆ ಹೋದ್ರೆ ಇವ್ರಿಗೆ ಕಷ್ಟ ಬರುತ್ತೆ. ಹೇಗ್ ಹೇಳೋದು? ನೀವು ನನ್ನ ಮಕ್ಕಳಿಗೆ ತಾಯಿಯಾಗಿರೋಕ್ ಬಂದಿದ್ದೀರಾ. ರಾಕಿಗೆ ತಂದೆ ಆಗಿರ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನಾವಿಬ್ರು ಪೇರೆಂಟ್ಸ್ ಆಗಿದ್ದೀವಿ. ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ ಕಣ್ರಿ. ಆ ಬಾರ್ಡರ್ಸ್ನ ನಾನು ಯಾವತ್ತೂ ಕ್ರಾಸ್ ಮಾಡಲ್ಲ. ನಿಮ್ಮನ್ನ ಯಾರಾದ್ರೂ ಏನಾದ್ರೂ ಅಂದ್ರೂ ಸರಿ, ನೀವು ನೊಂದ್ಕೋಬೇಡಿ. ಎಲ್ಲಾನು ನನಗ್ ಬಿಟ್ಬಿಡಿ, ನಾನ್ ನೋಡ್ಕೊಳ್ತೇನೆ. ಇವ್ರಿನ್ನೂ ಸೇರಿರೋ ತರ ಇಲ್ಲ. ವಸುಗೆ ಚಳಿ ಬಿಡಿಸ್ತೀನಿ ಇವತ್ತು. ಹೆಣ್ಮಕ್ಳ ಭೋಗಿ ಕುಂಡ ಹಚ್ಚ್ರೆ. ಪಾವನಿ, ಏನ್ರಿ? ಒಂದ್ ನಿಮಿಷ ಬಾಯ್ಲಿ. ಏನ್ ಹೇಳಿ? ಏನು ಅಂತ ಕೇಳ್ತೀಯಲ್ಲ? ಹಬ್ಬದ ದಿನ ಗಂಡನ್ ಸೇವೆ ಮಾಡ್ಬೇಕು ಅಂತ ಗೊತ್ತಿಲ್ವಾ? ದಿನ ಅದನ್ನೇ ಮಾಡ್ತಿದಾರಲ್ಲಣ್ಣ. ನಿನ್ ಕಾಮಿಡಿ ಸಾಕು. ಸೇವೆ ಮಾಡೋದಂದ್ರೆ ನನ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಲ್ಲ, ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡೋದು. ಹಾ, ನೀನೆಣ್ಣೆ ಹಾಕಿ ನೋಡ್ತಾ ಇದ್ಯಾ? ತಲೆಗೆ ಎಣ್ಣೆ ಹಾಕೋ. ಹಾರಿಕಾ, ಏನೋ ಖೈಲ್, ನನ್ನೇ ಕಾಪಿ ಮಾಡ್ತಾ ಇದ್ಯಾ? ನಂಗೂ ಮದ್ವೆ ಆಗಿದೆ ಅಣ್ಣ, ನಂಗೂ ಹೆಂಡತಿ ಇದ್ದಾಳೆ. ಹಾರಿಕಾ, ನಾನ್ 2 ಸಲ ಕರ್ದಿದ್ದಕ್ಕೆ ನಿಮ್ ಮದ್ಗೆ ಟಿಂಗ್ 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 ಅಂತ ಓಡ್ ಬಂದ್ಲು. ನೀನ್ ಎಷ್ಟ್ ಕರೆದ್ರು ಹಾರಿಕಾ ಬರ್ತಾ ಇಲ್ಲ. ಹಾರಿಕಾ ಏನ್ರಿ? ಹೇಳಿದ್ರಷ್ಟೇನೆ ಬರೋದು. ಬಾ. ಏನ್ರಿ? ಏನು ಅಂತ ಕೇಳ್ತಿದ್ಯಲ್ಲ? ಹಬ್ಬದ ದಿನ ಗಂಡ ತಲೆಗೆ ಎಣ್ಣೆ ಹಚ್ಬೇಕು ಗೊತ್ತಿಲ್ವಾ? ಸೇಮ್ ಡೈಲಾಗ್ ಹೇಳ್ತಿದ್ಯಲ್ಲೋ, ಏನಾದ್ರೂ ಹೊಸದಾಗಿ ಹೇಳೋ. ಸಾರಿ, ನಾನಷ್ಟೆಲ್ಲ ರಿಸ್ಕ್ ತಗೊಳಲ್ಲ. ನೀನೇನ್ ನೋಡ್ತಾ ನಿಂತಿದ್ಯಾ? ತಲೆಗೆ ಎಣ್ಣೆ ಹಚ್ಚು. ಇದು ಕೂಡ ಕಾಪಿನೇ. ಎಣ್ಣೆ ಹಚ್ಚೋದು ಅಂದ್ರೆ ಇಲ್ ನೋಡು, ನಾನ್ ನಿಮ್ ಬಾವಂಗ್ ಹಚ್ತಿಲ್ವಾ? ನೀನು ಹಾಗೆ ಮಾಡು. ಓ, ನಮ್ ಕೈಯಿಂದ ಅವ್ರ ತಲೆ ಮೇಲೆ ಹೊಡಿಬೇಕಾ? ಎಣ್ಣೆ ಹಚ್ಚೋದಂದ್ರೆ ಹೊಡಿಯೋದಲ್ಲ, ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡೋದು. ಅದ್ಗೆ ನೋಡ್ ಕಲಿ. ಅಭಿ, ನೀನು ವಸುನ ಕರಿ. ಅಣ್ಣ, ಅದ್ಗೆ ಹತ್ರ ತಲೆಗೆ ಮಸಾಜ್ ಮಾಡಿಸ್ಕೋ. ನಾನ್ ಕರಿತೀನಿ. ಬೇಡ ಅದ್ಕೆ. ವಸು ಬೇಡ ಅದ್ಕೆ. ವಸು ಅಕ್ಕ. ಅಯ್ಯೋ ಬೇಡ.